KFC ಚೆನ್ನಾಗೇ ಬಂದಿದೆ. ಬಟ್ ಅದು ನೋಡೋಕ್ಕೆ KFC ಥರನೇ ಇಲ್ಲ. ಸೊ ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದು ಹಾಟ್ ವಾಟರ್ ಕುಡಿದು ಅನ್ನೋದು ಸ್ಟಾಪ್ ಆಗಿಬಿಟ್ಟಿದೆ. ಬಿಕಾಸ್ ನಾನು ನಮ್ಮ ಆಂಟಿಯವ್ರ ಮನೆಗೆ ಹೋಗಿದ್ದೆ. ಅಲ್ಲಿಂದ ಡೈರೆಕ್ಟ್ ಕಾಲೇಜಿಗೆ ಬಂದೆ. ಸೊ ಅಲ್ಲಿ ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಸೊ ಕಾಲೇಜ್ಗೆ ಹೋಗಿ ಆಫ್ಟರ್ನೂನ್ ಹಾಗೆ ನಾನು ಒಂದು ಗಂಟೆಗೆಲ್ಲ ರಿಟರ್ನ್ ಆದೆ. ಬಿಕಾಸ್ ನಾನೊಂದು ಇವತ್ತು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು. ನಾನು ಮುಂಚೆ ಒಂದು ಪಾರ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದೆ. ಅಲ್ಲೊಬ್ಬ ಅಕ್ಕ ಪರಿಚಯ ಆಗಿದ್ದರು. ಆ ಅಕ್ಕ ಮನೇಲಿ ಇವತ್ತು ಶ್ರೀಮಂತನ ಇತ್ತು. ಸೊ ಅದರಿಂದ ಅಲ್ಲಿಗೆ ಹೋಗಬೇಕು ಅಂತಂದ್ಬಿಟ್ಟು ಅಕ್ಕ ಕರೆದಿದ್ರು. ಸೊ ಅಲ್ಲಿಗೂ ಹೋಗಿ ಮಧ್ಯಾಹ್ನದ ಊಟ ಅಲ್ಲೇ ಮುಗಿಸಿದ್ದೆ. ಪಲಾವು ಪಲ್ಯ ಅದೆಲ್ಲ ತಿಂದು ಮನೆಗೆ ವಾಪಸ್ ಬಂದೆ. ನಾನು ನಿಮ್ಗೆ ಹೇಳಿದ್ನಲ್ಲ ಲಾಂಗ್ ವಿಡಿಯೋದಲ್ಲಿ, ನಾನು KFC ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹಿಟ್ಟಾದ್ರೂ ಹೇಳ್ತೀನಿ, ಫ್ಲಾಪ್ ಆದ್ರೂ ಹೇಳ್ತೀನಿ ಅಂತ. ನೋಡಿ, ಅಂದರೆ KFC ಚೆನ್ನಾಗೇ ಬಂದಿದೆ. ಬಟ್ ಅದು ನೋಡೋಕ್ಕೆ KFC ಥರನೇ ಇಲ್ಲ. ಬಟ್ ಒಳಗಡೆ ಪೀಸು ಅದೆಲ್ಲ ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಜ್ಯೂಸಿಯಾಗಿ ಚೆನ್ನಾಗಿತ್ತು. ಬಟ್ ಮೇಲೆ ಏನಾಗ್ಬಿಟ್ಟಿತ್ತು ಅಂದರೆ ಏನೋ ಒಂಥರ ದಪ್ಪ ದಪ್ಪ ಲೇಯರ್ ನಾನು ಜಾಸ್ತಿ ಹಾಕ್ಬಿಟ್ಟಿದ್ನೇನೋ, ಏನು ಮಿಸ್ಟೇಕ್ ಮಾಡಿದ್ನೋ ಗೊತ್ತಿಲ್ಲ. ಸೊ ಫೇಲ್ ಅಂತಲೇ ಅಂದ್ಕೊಳ್ಳಿ. ಸೊ ಸರಿ ಆಯಿತು ಅಂತಂದ್ಬಿಟ್ಟು ಈ ಕಡೆ ಬೆಂಡೆಕಾಯಿ ಸಾಂಬಾರು ಮಾಡೋಣ ಇವತ್ತು ಅಂತಂದ್ಬಿಟ್ಟು ಬೆಂಡೆಕಾಯಿ ಕೊದಿಟ್ಟಿದ್ದೆ. ಸೊ ಸಪ್ರೇಟಾಗಿ ನಾನು ಸ್ವಲ್ಪ ಬೆಂಡೆಕಾಯಿ ಈ ಥರ ಫ್ರೈ ಮಾಡ್ಕೊತೀನಿ. ನಾನು ಯಾವತ್ತೇ ಬೆಂಡೆಕಾಯಿ ತಂದ್ರೂ ನನಗೆ ಈ ಥರ ಸಪ್ರೇಟಾಗಿ ಒಂದು ಸ್ವಲ್ಪ ಫ್ರೈ ಮಾಡಿ ತಿನ್ನೋ ಅಭ್ಯಾಸ. ಸೊ ಅದನ್ನು ಕೂಡ ಮಾಡಿ ಒಂದು ಮೊಟ್ಟೆ ಬೇಯಿಸ್ಕೊಂಡಿದ್ದೆ. ಸೊ ಈ ಥರ ನನ್ನ ಪ್ಲೇಟ್ ಮುಗಿಸಿ ನನ್ನ ದಿನನ ಮುಗಿಸ್ದೆ ಅಂತ ಹೇಳ್ತಾ ಬಾಯ್ ಎಲ್ರಿಗೂ, ಟಾಟಾ.